ಒಬ್ಬ ರಾಕ್ಷಸ, ಒಂದು ಅಪರೂಪದ ವರ ಮತ್ತು ದೇವರುಗಳನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದ ಆ ಒಂದು ಘಟನೆ. ಈ ಕಥೆಯ ಅಂತ್ಯ ನಡೆದ ಸ್ಥಳವೇ ಇಂದಿನ ಯಾಣ. ಆದರೆ ಯಾಣ ಕೇವಲ ಪುರಾಣದ ಕಥೆಯಲ್ಲ, ಇದು ಪ್ರಕೃತಿಯ ಅದ್ಭುತ, ಭಕ್ತಿಯ ಕೇಂದ್ರ ಮತ್ತು ಸಾಹಸ ಪ್ರಿಯರ ಕನಸಿನ ತಾಣ. ಹಾಗಾದರೆ ಯಾಣದ ವಿಶೇಷತೆ ಏನು? ಬನ್ನಿ ನೋಡೋಣ. ಯಾಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದಲ್ಲಿರುವ ಪ್ರಸಿದ್ಧ ಪ್ರವಾಸಿ ಹಾಗೂ ಚಾರಣ ತಾಣವಾಗಿದೆ. ಇದು ತನ್ನೆರಡು ಬೃಹತ್ ಕಪ್ಪು ಸುಣ್ಣದ ಕಲ್ಲಿನ ಬಂಡೆಗಳಾದ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಭೈರವೇಶ್ವರ ಶಿಖರವು ಸುಮಾರು 120 ಮೀಟರ್ ಎತ್ತರದಲ್ಲಿದ್ದರೆ ಮೋಹಿನಿ ಶಿಖರವು 90 ಮೀಟರ್ ಎತ್ತರವಿದೆ. ಪುರಾಣಗಳ ಪ್ರಕಾರ ಈ ಶಿಲಾರಚನೆಗಳು ಭಸ್ಮಾಸುರ ಎಂಬ ರಾಕ್ಷಸ ಮತ್ತು ಮೋಹಿನಿಯ ಅವತಾರದಲ್ಲಿ ಬಂದ ವಿಷ್ಣುವಿನ ನಡುವಿನ ಘಟನೆಗೆ ಸಂಬಂಧಿಸಿವೆ. ಭೈರವೇಶ್ವರ ಶಿಖರದ ಬುಡದಲ್ಲಿ ಶಿವನಿಗೆ ಅರ್ಪಿತವಾದ ಗುಹಾಂತರ ದೇವಾಲಯವಿದೆ. ಭಸ್ಮಾಸುರ ಎಂಬ ರಾಕ್ಷಸನು ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡನು. ಶಿವನು ಸಂತುಷ್ಟನಾಗಿ ಬಂದು ಒಂದು ಅಪರೂಪದ ವರವನ್ನು ನೀಡಿದನು. ಆ ವರದ ಪ್ರಕಾರ ಭಸ್ಮಾಸುರನು ಯಾರ ತಲೆಯ ಮೇಲೆ ಕೈಯಿಟ್ಟರೂ ಅವರು ತಕ್ಷಣ ಭಸ್ಮವಾಗಬೇಕಾಗಿತ್ತು. ಆದರೆ ಆ ಶಕ್ತಿ ದೊರೆತ ನಂತರ ಭಸ್ಮಾಸುರನು ಅಹಂಕಾರದಿಂದ ಶಿವನ ಮೇಲೆಯೇ ಅದನ್ನು ಪ್ರಯೋಗಿಸಲು ಮುಂದಾದನು. ಇದರಿಂದ ಶಿವನು ಸಂಕಷ್ಟಕ್ಕೆ ಸಿಲುಕಿದನು. ಆಗ ವಿಷ್ಣುವು ಮೋಹಿನಿ ಎಂಬ ಸುಂದರ ಕನ್ಯೆಯ ರೂಪ ತಾಳಿ ಭಸ್ಮಾಸುರನ ಮುಂದೆ ಕಾಣಿಸಿಕೊಂಡರು. ಮೋಹಿನಿಯ ಸೌಂದರ್ಯಕ್ಕೆ ಮಾರುಹೋದ ಭಸ್ಮಾಸುರನು ಅವಳನ್ನು ಮದುವೆಯಾಗಲು ಬಯಸಿದನು. ಆಗ ಮೋಹಿನಿ, ನಾನು ಮಾಡುವ ಪ್ರತಿಯೊಂದು ನೃತ್ಯದ ಹೆಜ್ಜೆಯನ್ನು ನೀನು ಅನುಕರಿಸಬೇಕು ಎಂದು ಷರತ್ತು ಹಾಕಿದಳು. ಭಸ್ಮಾಸುರನು ಆ ಷರತ್ತಿಗೆ ಒಪ್ಪಿದನು. ನೃತ್ಯದ ನಡುವೆ ಮೋಹಿನಿ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟಳು. ಮೋಹಿನಿಯ ಮೋಹದಲ್ಲಿ ಮುಳುಗಿದ್ದ ಭಸ್ಮಾಸುರನು ಒಂದು ಕ್ಷಣವೂ ಯೋಚಿಸದೆ ಅದೇ ರೀತಿ ತನ್ನ ತಲೆಯ ಮೇಲೆಯೇ ತನ್ನ ಕೈ ಇಟ್ಟುಕೊಂಡನು. ಅವನಿಗೆ ಸಿಕ್ಕಿದ್ದ ವರವೇ ಅವನ ವಿರುದ್ಧ ಕೆಲಸ ಮಾಡಿ ಭಸ್ಮಾಸುರನು ಕ್ಷಣ ಮಾತ್ರದಲ್ಲಿಯೇ ಭಸ್ಮವಾಗಿ ಹೋದನು. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಘಟನೆ ನಡೆದ ಸ್ಥಳವೇ ಇಂದಿನ ಪ್ರಸಿದ್ಧ ಯಾಣ. ಅದಕ್ಕಾಗಿಯೇ ಇಲ್ಲಿ ಕಾಣುವ 2 ಬೃಹತ್ ಶಿಖರಗಳಿಗೆ ಭೈರವೇಶ್ವರ ಮತ್ತು ಮೋಹಿನಿ ಎಂಬ ಹೆಸರುಗಳು ಬಂದಿವೆ. ಯಾಣವು ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರವಲ್ಲ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೂ ಪ್ರಸಿದ್ಧವಾಗಿದೆ. ಪ್ರಸಿದ್ಧ ಕನ್ನಡ ಚಲನಚಿತ್ರ ನಮ್ಮೂರ ಮಂದಾರ ಹೂವೆ ಚಿತ್ರದ ಕೆಲವು ದೃಶ್ಯಗಳನ್ನು ಇಲ್ಲಿಯೇ ಚಿತ್ರೀಕರಿಸಲಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ 10 ದಿನಗಳ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ಯಾಣಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿನ ಪವಿತ್ರ ಗುಹೆಯಿಂದ ನೀರನ್ನು ತೆಗೆದುಕೊಂಡು ಗೋಕರ್ಣದ ಮಹಾಬಲೇಶ್ವರ ದೇವರಿಗೆ ಅಭಿಷೇಕ ಮಾಡಿದರೆ ಮಹಾಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸ್ಥಳೀಯವಾಗಿ ಒಂದು ಗಾದೆಯೂ ಪ್ರಸಿದ್ಧವಾಗಿದೆ: ಸೊಕ್ಕಿದ್ದವನು ಯಾಣಕ್ಕೆ ಹೋಗುತ್ತಾನೆ, ರೊಕ್ಕಿದ್ದವನು ಗೋಕರ್ಣಕ್ಕೆ ಹೋಗುತ್ತಾನೆ. ಇಂದು ಯಾಣವು ಪ್ರಮುಖ ಪ್ರವಾಸಿ ತಾಣವಾಗಿದ್ದು, ಸಹ್ಯಾದ್ರಿ ಪರ್ವತಗಳ ಅದ್ಭುತ ಜೀವ ವೈವಿಧ್ಯ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ತನ್ನೊಳಗೆ ಹೊಂದಿದೆ. ಯಾಣ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಅದ್ಭುತ ಶಿಲ್ಪಕಲೆ, ಪುರಾಣದ ಜೀವಂತ ಕಥೆ ಮತ್ತು ಭಕ್ತಿಯ ಸಂಕೇತ. ಇಂತಹ ಅದ್ಭುತ ಸ್ಥಳಗಳ ಕಥೆಗಳನ್ನು ನಿಮ್ಮವರೆಗೆ ತಲುಪಿಸುತ್ತಿರುವ ರೈಟ್ ರೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಮತ್ತೊಂದು ಅದ್ಭುತ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ.